ಹಲೋ, ಇವತ್ತಿನ ಈ ಒಂದು ಸೆಷನ್ ಅಲ್ಲಿ ಭಾರತ ಸಂವಿಧಾನ ಸಾಂಸ್ಥಿಕ ರಚನೆ BA 5ನೇ ಸೆಮಿಸ್ಟರ್ಗೆ ಕೊಡಲಾಗಿರ್ತಕ್ಕಂತಹ ಕೇಂದ್ರ ಕಾರ್ಯಾಂಗದಲ್ಲಿ ಇವತ್ತು ನಾವು ಪ್ರಧಾನಮಂತ್ರಿಯ ಬಗ್ಗೆ ತಿಳಿದುಕೊಳ್ಳೋಣ. ಸೊ ಪ್ರೈಮ್ ಮಿನಿಸ್ಟರ್, ದ ಪ್ರೈಮ್ ಮಿನಿಸ್ಟರ್ ಇಸ್ ದ ಕೀ ಸ್ಟೋನ್ ಆಫ್ ಕ್ಯಾಬಿನೆಟ್ ಆರ್ಚ್ ಅಂತ ತಿಳಿಸಲಾಗಿದೆ. ನಮ್ಮ ಸಂವಿಧಾನದ 74ನೇ ವಿಧಿಯು ಭಾರತ ದೇಶದಲ್ಲಿ ಪ್ರಧಾನಮಂತ್ರಿಯು ಕೇಂದ್ರ ಮಂತ್ರಿ ಮಂಡಲದ ಮುಖ್ಯಸ್ಥರಾಗಿ ಇರುವವರು ಎಂಬುದನ್ನು ತಿಳಿಸುತ್ತದೆ. ಸೈದ್ಧಾಂತಿಕವಾಗಿ ಹೇಳಬೇಕೆಂದರೆ ಭಾರತದ ಪ್ರಧಾನಮಂತ್ರಿಯವರು ಈಸ್ ದ ಫಸ್ಟ್ ಅಮಾಂಗ್ ಈಕ್ವಲ್ಸ್ ಅಂತ ಹೇಳ್ತೇವೆ. ಇನ್ ಥಿಯರಿ ಆಲ್ ಮಿನಿಸ್ಟರ್ಸ್ ಹ್ಯಾವ್ ಈಕ್ವಲ್ ಪೊಸಿಷನ್, all being responsible to the parliament. Nevertheless, the prime minister has preeminence by convention and usage. So, ಮಂತ್ರಿ ಮಂಡಲದಲ್ಲಿ ಭಾರತದ ಪ್ರಧಾನ ಮಂತ್ರಿಯವರು ಪ್ರಮುಖವಾಗಿರ್ತಕ್ಕಂತಹ ಸ್ಥಾನವನ್ನು ಅಲಂಕರಿಸಿರುತ್ತಾರೆ ಮತ್ತು ಅವರು ಮಂತ್ರಿ ಮಂಡಲದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸತಕ್ಕಂಥದ್ದು ನಾವು ಕಾಣಬಹುದಾಗಿದೆ. ಸೊ ಮಾರ್ಲೆಯವರು ಪ್ರಧಾನಮಂತ್ರಿಯವರನ್ನು ಪ್ರೈಮಸ್ ಇಂಟರ್ಪೇರ್ಸ್ ಎಂದು ಬಣ್ಣಿಸಿರ್ತಕ್ಕಂಥದ್ದು ನಾವು ಕಾಣಬಹುದು. ಪ್ರೈಮಸ್ ಇಂಟರ್ಪೇರ್ಸ್ ಎಂದರೆ ಸಮಾನರಲ್ಲಿ ಮೊದಲಿಗರು. ಸೊ ಪ್ರಧಾನಮಂತ್ರಿಯವರು ಭಾರತ ಸಂವಿಧಾನದ ಅಡಿಯಲ್ಲಿ ನೈಜ ಕಾರ್ಯಾಂಗದ ಅಧಿಕಾರಿ ಆಗಿ ಕಾರ್ಯನಿರ್ವಹಿಸುವುದನ್ನು ನಾವು ಕಾಣಬಹುದಾಗಿದೆ. ಸೊ ರಾಷ್ಟ್ರಪತಿಯವರು ನಾಮಕಾವಸ್ಥೆಗೆ ಇರ್ತಕ್ಕಂಥ ನಾಮಿನಲ್ ಮತ್ತು ಟೈಟುಲಾರ್ ಹೆಡ್ ಆಗಿದ್ದರೆ, ಪ್ರಧಾನಮಂತ್ರಿಯವರು ನೈಜ ಕಾರ್ಯಾಂಗ ಅಧಿಕಾರಿಯಾಗಿರ್ತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದೆ. ಕಾರಣ, ಪ್ರಜೆಗಳಿಂದ ನೇರವಾಗಿ ಚುನಾಯಿತವಾಗಿರ್ತಕ್ಕಂಥವರೇ ಪ್ರಧಾನಮಂತ್ರಿ ಆಗಿರುತ್ತಾರೆ, ರಾಷ್ಟ್ರಪತಿ ಅಲ್ಲ. ಆದ ಕಾರಣ ಪ್ರಧಾನಮಂತ್ರಿಯವರು ಭಾರತದ ಸರ್ಕಾರದ ಮುಖ್ಯಸ್ಥರಾಗಿ ತಮ್ಮ ಕೆಲಸ ಕಾರ್ಯಗಳನ್ನು ನೆರವೇರಿಸಿಕೊಂಡು ಹೋಗ್ತಕ್ಕಂಥದ್ದು ನಾವು ಕಾಣಬಹುದಾಗಿದೆ. ಸೊ ಇವಾಗ ಭಾರತದ ಪ್ರಧಾನಮಂತ್ರಿ ಆಗಲು ಅವಶ್ಯಕವಾಗಿರ್ತಕ್ಕಂಥ ಅರ್ಹತೆಗಳು ಯಾವ್ಯಾವು? ದ ಕ್ವಾಲಿಫಿಕೇಶನ್ಸ್ ರಿಕ್ವೈರ್ಡ್ ಟು ಬಿ ದ ಪ್ರೈಮ್ ಮಿನಿಸ್ಟರ್ ಆಫ್ ದ ಕಂಟ್ರಿ. ಮೊದಲನೇದಾಗಿ, he should be a citizen of India, ಭಾರತದ ಪೌರತ್ವವನ್ನ ಪಡೆದುಕೊಂಡಿರಬೇಕು. ಎರಡನೇದಾಗಿ, he should have completed the age of 25 years, 25 ವರ್ಷ ವಯಸ್ಸನ್ನು ತಲುಪಿರಬೇಕು. ಮೂರನೆಯದು, ಯಾವುದೇ ಲಾಭದಾಯಕ ಹುದ್ದೆಯಲ್ಲಿ ಇರಬಾರದು. ಕೇಂದ್ರ ಸರ್ಕಾರದಲ್ಲಾಗಲಿ ರಾಜ್ಯ ಸರ್ಕಾರದಾಗಲಿ ಯಾವುದೇ ಲಾಭದಾಯಕ ಹುದ್ದೆಯಲ್ಲಿ ಇರಬಾರದು. he should not hold any office of profit either under the central government or under the state government. ಅಂತಿಮವಾಗಿ, ಪ್ರಧಾನಮಂತ್ರಿ ಆಗ್ತಕ್ಕಂತಹ ಅಭ್ಯರ್ಥಿಯು he should possess qualifications to be eligible to be elected to the house of people ಅಥವಾ ಲೋಕಸಭೆ ಸಂಸತ್ತಿನ ಕೆಳಸದನಕ್ಕೆ ಆಯ್ಕೆಯಾಗಲು ಅವಶ್ಯಕವಾಗಿರ್ತಕ್ಕಂಥ ಅರ್ಹತೆಗಳನ್ನ ಪ್ರಧಾನಮಂತ್ರಿಯವರು ಹೊಂದಿಕೊಂಡಿರತಕ್ಕದ್ದು. ಸೊ ಮುಂದಿನ ಅಂಶ, ಪ್ರಧಾನಮಂತ್ರಿಯ ಅಧಿಕಾರಾವಧಿ ಎಷ್ಟು? ವಾಟ್ ಇಸ್ ದ ಟೈಮ್ ಆಫ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ? ಸೊ ಭಾರತ ಪ್ರಧಾನಮಂತ್ರಿಯ ಅಧಿಕಾರ ಅವಧಿ 5 ವರ್ಷಗಳು. ಸೊ ಪ್ರಧಾನಮಂತ್ರಿಯವರು 5 ವರ್ಷದವರೆಗೂ ಅಧಿಕಾರದಲ್ಲಿ ಮುಂದುವರಿಯಬಹುದು. ಆದರೆ ಲೋಕಸಭೆಯ ಅವಿಶ್ವಾಸ ನಿರ್ಣಯಕ್ಕೇನಾದರೂ ಒಳಗಾದರೆ ರಾಜೀನಾಮೆಯನ್ನ ನೀಡಬೇಕು. ದ ಪ್ರೈಮ್ ಮಿನಿಸ್ಟರ್ loses his position if he loses the confidence of the lower house of the parliament. So next important aspect is regarding the appointment of the prime minister. How is the prime minister appointed? The prime minister usually is appointed by the president of India after the general elections. So ಸಾರ್ವತ್ರಿಕ ಚುನಾವಣೆಯ ನಂತರ ಭಾರತದ ರಾಷ್ಟ್ರಾಧ್ಯಕ್ಷರು ಪ್ರಧಾನಮಂತ್ರಿಯನ್ನ ನೇಮಕ ಮಾಡುವಂತಹ ಒಂದು ಪ್ರಕ್ರಿಯೆಯನ್ನು ನಮ್ಮ ದೇಶದಲ್ಲಿ ನಾವು ಕಾಣಬಹುದಾಗಿದೆ. ಸಾಧಾರಣವಾಗಿ ಪ್ರಧಾನಮಂತ್ರಿಯವರು ಚುನಾವಣೆಯಲ್ಲಿ ಬಹುಮತವನ್ನ ಪಡೆದುಕೊಳ್ಳುವಂತಹ ಪಕ್ಷದ ನಾಯಕರಾಗಿರ್ತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದೆ. ಸೊ ಅವರನ್ನು ರಾಷ್ಟ್ರಾಧ್ಯಕ್ಷರು ಭಾರತದ ಪ್ರಧಾನಮಂತ್ರಿಯಾಗಿ ಆಯ್ಕೆ ಮಾಡುವುದನ್ನು ನಾವು ಕಾಣಬಹುದಾಗಿದೆ. ಒಮ್ಮೆ ನೇಮಕಗೊಂಡ ಪ್ರಧಾನಮಂತ್ರಿಯವರು ಭಾರತದ ಸರ್ಕಾರದ ಮುಖ್ಯಸ್ಥರಾಗಿ ಮತ್ತು ಭಾರತದ ರಾಜಕೀಯ ವ್ಯವಸ್ಥೆಯ ಕೇಂದ್ರ ಬಿಂದುವಾಗಿ ಕೆಲಸ ಮಾಡ್ತಕ್ಕಂಥದ್ದನ್ನ ನಾವು ಕಾಣಬಹುದಾಗಿದೆ. ಸೊ ನಮ್ಮ ಭಾರತ ದೇಶದಲ್ಲಿ ಪ್ರಧಾನಮಂತ್ರಿಯವರ ಸ್ಥಾನವನ್ನು ತಿಳಿದುಕೊಳ್ಳಬೇಕೆಂದರೆ, ಸೊ ಭಾರತ ದೇಶದ ಪ್ರಧಾನಮಂತ್ರಿಯವರು ಬೈ ಫಾರ್ ಮೋಸ್ಟ್ is the most significant man in the political system of the country. The prime minister
He is the leader of the Lok Sabha. He is the heart of the cabinet, focal point of the political system. He is the real executive of the country. Despite the constitutional provisions of the Westminster model of the cabinet government in India, the Prime Minister has emerged as the undisputed chief of the executive. Much depends upon the personality of the Prime Minister. The Prime Minister determines the nature of authority that he is likely to exercise. ಸೊ ಭಾರತದ ಪ್ರಧಾನಮಂತ್ರಿಯವರು ರಾಜ್ಯ ರಾಜ್ಯದ ರಾಜಕೀಯದಲ್ಲಿ ಪ್ರಮುಖ ಸ್ಥಾನವನ್ನು ಹೊಂದಿರುತ್ತಾರೆ ಮತ್ತು ಇವರು ರಾಜಕೀಯ ವ್ಯವಸ್ಥೆಯ ಕೇಂದ್ರ ಬಿಂದು ಆಗಿ ಕಾರ್ಯನಿರ್ವಹಿಸುವುದನ್ನು ನಾವು ಕಾಣಬಹುದಾಗಿದೆ. ಸೊ ಇವರು ಭಾರತದ ನೈಜ ಕಾರ್ಯಾಂಗ ಅಧಿಕಾರಿಯೂ ಆಗಿರುತ್ತಾರೆ. ಭಾರತದಲ್ಲಿ ಇಂಗ್ಲೆಂಡಿನ ವೆಸ್ಟ್ ಮಿನ್ಸ್ಟರ್ ಪದ್ಧತಿ ಅಳವಡಿಸಿಕೊಂಡಿದ್ದು ಭಾರತದ ಪ್ರಧಾನಮಂತ್ರಿಯು ಅತಿ ಬಲಿಷ್ಠ ಮತ್ತು ಶ್ರೇಷ್ಠ ಸ್ಥಾನವನ್ನು ಹೊಂದಿರುತ್ತಾರೆ. ಸೊ ಭಾರತ ದೇಶದ ಆಡಳಿತದಲ್ಲಿ ಅತಿ ಪ್ರಮುಖವಾಗಿರ್ತಕ್ಕಂಥ ಸ್ಥಾನವನ್ನು ಪಡೆದುಕೊಂಡಿರುತ್ತಾರೆ. ಭಾರತದ ಆಡಳಿತವನ್ನ ಸರ್ಕಾರವನ್ನು ನಡೆಸಿಕೊಂಡು ಹೋಗ್ತಕ್ಕಂತಹ ಒಂದು ಚುಕ್ಕಾಣಿಯಾಗಿ ಕೆಲಸವನ್ನ ಮಾಡ್ತಕ್ಕಂಥದ್ದು ನಾವು ಕಾಣಬಹುದಾಗಿದೆ. ಸೊ ಭಾರತ ಆಡಳಿತದ ದೇಶದ ಭವಿಷ್ಯವನ್ನ ನಿರ್ಧಾರ ಮಾಡುವಂತಹ ಒಂದು ಅಧಿಕಾರ ಭಾರತದ ಪ್ರಧಾನಮಂತ್ರಿಯವರಿಗೆ ಇದೆ ಎಂದು ನಾವು ಈ ಮೂಲಕ ತಿಳಿಸಬಹುದಾಗಿದೆ.